ಪ್ರಸನ್ನ ಕುಮಾರ್, ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಇಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾವು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಕುರಿತು ಚರ್ಚಿಸೋಣ. ಇದರಲ್ಲಿ ಮುಖ್ಯವಾಗಿ 3 ಅಂಶಗಳು ಇರುತ್ತೆ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ, ಮತ್ತೊಂದು ವಿವಿಧ ಸಮಿತಿಗಳು ನೀಡಿದ ಶಿಫಾರಸುಗಳ ಅನುಷ್ಠಾನ. ಈ ವಿಷಯದ ಬಗ್ಗೆ ನಾವು ಚರ್ಚಿಸೋಣ. ಮೊದಲಾಗಿ ದೈಹಿಕ ಶಿಕ್ಷಣ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ನಡೆದು ಬಂದಂತಹ ಹಿನ್ನೆಲೆಯನ್ನು ಹಾಗೂ ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಬೆಳವಣಿಗೆಯನ್ನು ತಿಳಿದುಕೊಳ್ಳೋಣ. ಅಂದರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ಇದೆ, ಅದರಲ್ಲಿ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಎಷ್ಟು ಅವಶ್ಯಕ ಎಂಬುದನ್ನು ನಾವು ತಿಳಿಯೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರ ಹೊತ್ತಿಗೆ ಹೊಸ ಶಾಲೆಗಳು, ಮಿಷನರಿಗಳು ಪ್ರಾರಂಭವಾದವು. ಇದರ ಪರಿಣಾಮವಾಗಿ ಭಾರತದ ಮೂಲ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತವೆ. ಇದರ ಕಡಿಮೆ ಆಗಿ ಭಾರತೀಯ ಶಿಕ್ಷಣ ಪದ್ಧತಿಯ ಮೇಲೆ ಪಾಶ್ಚಿಮಾತ್ಯೀಕರಣವಾಯಿತು. ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನ ಇಲ್ಲಿ ಅಳವಡಿಸಲಾಗುತ್ತೆ. ಅಂದರೆ ನಮ್ಮ ಮೂಲವಾದಂತಹ ಚಟುವಟಿಕೆ ಅಥವಾ ಕ್ರೀಡೆಗಳನ್ನು ಅದನ್ನು ಕಡೆಗಣಿಸಿಬಿಟ್ಟು ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯಲ್ಲಿ ಯಾವ ರೀತಿ ಇತ್ತು ಅದನ್ನ ಪ್ರಭಾವ ನಮ್ಮ ಭಾರತೀಯರ ಮೇಲೆ ಬೀರ್ತಾ ಹೋಯಿತು. ನಂತರ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ನೇಮಕ ಮಾಡುತ್ತೆ. ನಂತರ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣ ಆಯೋಗವನ್ನು ನೇಮಿಸುತ್ತಾರೆ. ನಂತರ ತಾರಾಚಂದ್ ಸಮಿತಿಯು ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸುತ್ತದೆ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದಂತಹ ಸಾಹಿತ್ಯ ಪ್ರಕಟಿಸುವುದು, ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ ಹಾಗೂ ಮದ್ರಾಸ್, ಮುಂಬೈ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ, ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನ ಮಾಡ್ತಾ ಬರ್ತಾರೆ. ಕೊನೆಯಾಗಿ ಡಾಕ್ಟರ್ ರಾಧಾಕೃಷ್ಣ ಆಯೋಗವು ತಾರಾಚಂದ್ ಸಮಿತಿಯ ಶಿಫಾರಸುಗಳನ್ನು ಅನುಮೋದಿಸುವುದರೊಂದಿಗೆ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ದೈಹಿಕ ಶಿಕ್ಷಣ ಇರಬೇಕು ಎಂಬುದನ್ನು ಶಿಫಾರಸು ಮಾಡ್ತಾರೆ. ಅಂದ್ರೆ ಇವರ ಉದ್ದೇಶ ಇಷ್ಟೇ. ಸ್ವಾತಂತ್ರ್ಯ ಬಂದ ನಂತರ 1948ರ ನಂತರ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣವನ್ನು ಉತ್ತಮಪಡಿಸಬೇಕಂತೇಳಿ ತಾರಾಚಂದ್ ಸಮಿತಿ, ವಿಶ್ವವಿದ್ಯಾಲಯದಲ್ಲಿ ರಾಧಾಕೃಷ್ಣ ಆಯೋಗ, ನಂತರ ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸುವುದು. ಅಂದ್ರೆ ಇವರು ಉದ್ದೇಶ ಇಷ್ಟೇ, ದೈಹಿಕ ಶಿಕ್ಷಣವನ್ನು ಉತ್ತಮವಾಗಿ ಬಲಪಡಿಸಬೇಕು. ಅದಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ನೀಡಬೇಕು. ಜೊತೆಗೆ ಕ್ರೀಡಾ ಶಾಲೆ, ವ್ಯಾಯಾಮ ಶಾಲೆಗಳನ್ನು ಮತ್ತು ಮನೋಲ್ಲಾಸ ಕೇಂದ್ರಗಳನ್ನು ಸ್ಥಾಪಿಸುವುದರ ಮೂಲಕ ಉತ್ತಮವಾದ ಒಂದು ಬುನಾದಿಯನ್ನು ಹಾಕಿಕೊಡ್ತಾರೆ. ನಂತರ ಇದನ್ನ ತಾರಾಚಂದ್ ಆಯೋಗದ ಶಿಫಾರಸುಗಳನ್ನು ಎಲ್ಲವನ್ನೂ ಸಹ ಅನುಮೋದನೆ ಮಾಡುವ ಉದ್ದೇಶದಿಂದ ಏನು ಮಾಡ್ತಾರೆ, ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ದೈಹಿಕ ಶಿಕ್ಷಣ ಮಾಡಬೇಕು ಎಂಬ ಒಂದು ಶಿಫಾರಸನ್ನು ಮಾಡ್ತಾರೆ. ಇದರ ಮುಂದುವರೆದಂತೆ ಮೊದಲೇ 1954ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಈ ಸಮಿತಿಯು ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆ ಕುರಿತು ಸಮಗ್ರವಾದ ಒಂದು ಆಲೋಚನೆ ಮಾಡ್ತಾರೆ. ನಂತರ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ವರದಿಯಲ್ಲಿ ಶಾಲಾ ದೈಹಿಕ ಶಿಕ್ಷಣದ
ಮಕ್ಕಳಿಗೆ ಕೇವಲ ಕ್ರೀಡೆ ಭಾಗವಹಿಸುವುದು ಅಷ್ಟೇ ಅಲ್ಲ, ಆ ಕ್ರೀಡೆಯಲ್ಲಿ ಭಾಗವಹಿಸಿದ ನಂತರ ತಮ್ಮ ಮನಸ್ಸಿಗೆ ಮನೋಲ್ಲಾಸ ಮತ್ತು ಮುಂದೆ ಬರುವಂತಹ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಬೇಕೆಂಬ ಉದ್ದೇಶದಿಂದ ಹಲವಾರು ಮನೋಲ್ಲಾಸ ಕ್ರೀಡೆಗಳನ್ನು ಸಹ ಅಳವಡಿಸ್ತಾರೆ. ಅದೇ ರೀತಿ ಮುಂದೆ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ವರದಿಯಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಫಾರಸು ಮಾಡ್ತಾರೆ. ಅಂದ್ರೆ ಮುಂದುವರೆದು ಏನ್ ಮಾಡ್ತಾರೆ ಅಂದ್ರೆ ಕಡ್ಡಾಯವಾಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣವನ್ನ ಒಂದು ಅಭ್ಯಾಸ ಕ್ರಮ ಅಂದ್ರೆ ಒಂದು ಸೀಮಿತ ಅವಧಿಯನ್ನು ಫಿಕ್ಸ್ ಮಾಡಿಬಿಟ್ಟು ಅದು ಕಂಪಲ್ಸರಿ ಮಾಡಬೇಕು ಅನ್ನೋ ಉದ್ದೇಶ ಬರುತ್ತೆ. ನಂತರ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ. ನಂತರ 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿ ಶಿಕ್ಷಣ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಒಂದು ಕಡ್ಡಾಯವಾಗಿ ಮಾಡಬೇಕೆಂಬ ಉದ್ದೇಶದಿಂದ ಏನಾಗ್ತಾರೆ, ಹಲವಾರು ಸಮಿತಿಗಳು ನೇಮಿಸ್ತಾ ಬರ್ತಾರೆ. ಜೊತೆಲಿ 1957ರಲ್ಲಿ ಗ್ವಾಲಿಯರ್ನಲ್ಲಿ ಕಡ್ಡಾಯವಾಗಿ 3 ವರ್ಷದ ದೈಹಿಕ ಶಿಕ್ಷಣ ತರಬೇತಿ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾ ಬರ್ತಾರೆ. ನಂತರ ನಮ್ಮ ಎಲ್ಲ ರಾಜ್ಯಗಳಲ್ಲೂ ಸಹ 1 ವರ್ಷದ ದೈಹಿಕ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಸಹ ಪ್ರಾರಂಭಿಸಲಾಗಿದೆ. ಅಂದ್ರೆ ಇದು ಮುಂದುವರೆದ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಕಡ್ಡಾಯವಾಗಿ ನಮ್ಮ ರಾಜ್ಯದಲ್ಲಿ 1 ವರ್ಷದ ದೈಹಿಕ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ದೈಹಿಕ ಶಿಕ್ಷಣದ ಅಭಿವೃದ್ಧಿಗೆ ಪ್ರಮುಖವಾದಂತಹ ಪಾತ್ರವನ್ನ ಸ್ವಾತಂತ್ರ್ಯ ನಂತರದಲ್ಲಿ ಮಾಡ್ತಾ ಬರ್ತಾರೆ. ನಂತರ 1953ರಲ್ಲಿ ಪ್ರಾರಂಭಿಸಲಾಗಿದ್ದ ರಾಜಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಇದರ ಶಿಫಾರಸಿನ ಪರಿಣಾಮವಾಗಿ 1961ರಲ್ಲಿ ಬದಲಾಯಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಾಟ್ಯಾಲದಲ್ಲಿ ಪ್ರಾರಂಭಿಸುತ್ತಾರೆ. ಅಂದ್ರೆ ಹಿಂದೆ ಬಂದಂತ ಈ ಒಂದು ರಾಜಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ ಬದಲಾವಣೆ ಮಾಡುವ ದೃಷ್ಟಿಯಿಂದ 1961ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಎಂಬ ಒಂದು ಸಂಸ್ಥೆಯನ್ನು ಪಾಟ್ಯಾಲದಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ಈ ಒಂದು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಿರಾಶ್ರಿತರ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತದೆ. ಅವರಲ್ಲಿ ಅಶಿಸ್ತು, ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ JK ಭೋಸ್ಲೆ ಅವರು ಜಾರಿಗೆ ತಂದಂತಹ ಡ್ರಿಲ್ ಮತ್ತು ಮಾರ್ಚಿಂಗ್, ಸ್ವಾಭಿನಯ ಗೀತೆ, ಕೆಲವು ಆಟೋಟಗಳನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಾರೆ. ಈ ಬಂದಂತ ಸಂದರ್ಭದಲ್ಲಿ 1957ರಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎಂದು ಪ್ರಚಲಿತಗೊಂಡು ರಾಷ್ಟ್ರದ ಎಲ್ಲಾ ಶಾಲೆಗಳಿಗೂ ಸಹ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಒಂದು ಪರ್ಯಾಯ ಪಠ್ಯಕ್ರಮವಾಯಿತು. ಈ ಪಠ್ಯಕ್ರಮವು 1965ರವರೆಗೆ ಚಾಲನೆಯಲ್ಲಿ ಇರುತ್ತೆ. ಅಂದ್ರೆ ಒಂದು ಯಾವುದಾದ್ರು ಒಂದು ನಿರ್ದಿಷ್ಟವಾದ ಒಂದು ಪರಿಧಿಯೊಳಗೆ ತರಬೇಕೆಂಬ ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎಂದು ಅನುಷ್ಠಾನಕ್ಕೆ ತರ್ತಾರೆ. ನಂತರ 1957ರಲ್ಲಿ NCC, ACC ಅಂದ್ರೆ NCC ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ACC ಅಂದ್ರೆ ಆಕ್ಸಿಲರಿ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ ಅಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳನ್ನು ಸೇರ್ಪಡೆಗೊಂಡು ಪರಿಣಾಮವಾಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮವು ಬದಲಾದ ಸ್ಥಿತಿಯನ್ನ ಉಂಟು ಮಾಡುತ್ತೆ. ಅಂದ್ರೆ ಈ ಕೆಲವು ಸಂಘ ಸಂಸ್ಥೆಗಳನ್ನು ಅಂದ್ರೆ 1957ರಲ್ಲಿ ಶಾಲೆಗಳಲ್ಲಿ NCC, ACC, ಸ್ಕೌಟ್ ಮತ್ತು ಗೈಡ್ಸ್ ಈ ಒಂದು ಸಂಸ್ಥೆಗಳನ್ನು ಹುಟ್ಟುಹಾಕ್ತಾರೆ ಶಾಲೆಗಳಲ್ಲಿ. ಈ ಹುಟ್ಟುಹಾಕೋದ್ರ ಮೂಲಕ ಮಕ್ಕಳನ್ನ ಆ ಒಂದು ಸಂಘ ಸಂಸ್ಥೆಗಳಲ್ಲಿ ಸೇರಿಸಿಬಿಟ್ಟು ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನ, ಹಲವಾರು ಉತ್ತಮವಾದ ನಡವಳಿಕೆ, ಸಮಯ ಪಾಲನೆ, ಶಿಸ್ತು, ಸಮಾಜ ಸೇವೆ ಇವೆಲ್ಲವನ್ನು ಸಹ ಈ ಒಂದು ಸಂಸ್ಥೆಗಳಲ್ಲಿ ಬರುತ್ತವೆ. ಆದರೆ ಈ ಎಲ್ಲವನ್ನು ಸಹ ನಾವು ಪಠ್ಯಕ್ರಮದಲ್ಲಿ ಸೇರಿಸುವ ಮೂಲಕ ಗೊಂದಲವನ್ನು ಉಂಟು ಮಾಡ್ತದೆ. ಇದರ ಪರಿಣಾಮವಾಗಿ ಇದನ್ನು ಸರಿಪಡಿಸಲು 1959ರಲ್ಲಿ ಶ್ರೀ ಹೃದಯನಾಥ ಕುಂಜೂರು ಸಮಿತಿಯನ್ನ ನೇಮಕ ಮಾಡ್ತಾರೆ. 1963ರಲ್ಲಿ ಈ ಸಮಿತಿಯು ನ್ಯಾಷನಲ್ ಫಿಟ್ನೆಸ್ ಕ್ರಾಪ್ಸ್ NFC ಎನ್ನಲಾಯಿತು ಮತ್ತು NDS ನಂತೆ ದೇಶದ ಎಲ್ಲಾ ಶಾಲೆಗಳಲ್ಲಿ 1965ರಿಂದ 66ರಿಂದ ಕಡ್ಡಾಯವಾಯಿತು. ಇದರಲ್ಲಿ
ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣತೆಗೆ ಆದ್ಯತೆ ಕೊಟ್ಟು ಯೋಗ್ಯ ಪ್ರಗತಿಯಾಗಬೇಕು ಮತ್ತು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಸಮಾವೇಶ ಮಾಡಬೇಕು ಎಂಬ ಒಂದು ಮುಖ್ಯವಾದ ಶಿಫಾರಸು ಮಾಡ್ತಾರೆ ಡಾಕ್ಟರ್ ದೇಶಮುಖ್ ಸಮಿತಿ ಅವರು. ಇವ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಡುವುದು ಜೊತೆಯಲ್ಲಿ ಅದು ಆದ್ಯತೆ ಕೊಡುವುದು ಅಷ್ಟೇ ಅಲ್ಲ, ಅದು ಪ್ರಗತಿ ಆಗಬೇಕು. ಜೊತೆಯಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಸಹ ಆ ಒಂದು ವಿಷಯದಲ್ಲಿ ಅಳವಡಿಸುವುದರ ಮೂಲಕ ಸಮಗ್ರ ಅಭಿವೃದ್ಧಿಗೆ ಅವರು ಪಾತ್ರರಾದರು. ನಂತರ 1992ರಲ್ಲಿ ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಸಮರ್ಥನೆ ಮಾಡ್ತಾರೆ. ನಂತರ 1993ರಲ್ಲಿ ಯೋಗವನ್ನು ಒಳಗೊಂಡಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಯ ಎಲ್ಲ ಹಂತಗಳಲ್ಲೂ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ಕೈಗೊಳ್ತಾರೆ. ಅಂದ್ರೆ ಈ ಒಂದು ದೈಹಿಕ ಶಿಕ್ಷಣದಲ್ಲಿ ಶಾಲೆಗಳಲ್ಲಿ ಪ್ರತಿಯೊಂದು ಹಂತ ಅಂದ್ರೆ 1ನೇ ಕ್ಲಾಸ್ ಅಂತ ಹೇಳಿಬಿಟ್ಟು ನಮ್ಮ ಶಿಕ್ಷಣದ ಕಲಿಕೆ ಮುಗಿಯುವವರೆಗೂ ಸಹ ಎಲ್ಲ ಹಂತಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಎಂಬ ಉದ್ದೇಶದಿಂದ ಈ 1993ರಲ್ಲಿ ಇದನ್ನ ಅನುಷ್ಠಾನಕ್ಕೆ ತರ್ತಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡು ಡಾಕ್ಟರ್ KPC ದೇವರ ಸಮಿತಿಯ ಕೆಲವು ಅಭಿಪ್ರಾಯಗಳನ್ನ ಇಲ್ಲಿ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ಯದ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಅವುಗಳಲ್ಲಿ ಕಡ್ಡಾಯವಾಗಿ ಪಾಸ್ ಆಗಬೇಕು. ಮೊಟ್ಟ ಮೊದಲನಾಗಿ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭದಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನ ಏರ್ಪಡಿಸುವಂಥದ್ದು. ಅಲ್ಲಿ ವಿದ್ಯಾರ್ಥಿಗೆ 3 ಅಂಶಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೇವೆ. ಒಂದದು ಬಲ ಆಗಿರ್ಬೋದು, ವೇಗ, ಕಷ್ಟ ಸಹಿಷ್ಣುತೆ, ಈ ರೀತಿಯಾಗಿ ವಿಂಗಡಣೆ ಮಾಡಿಬಿಟ್ಟು ಆ ವಿದ್ಯಾರ್ಥಿಯ ದೈಹಿಕ ದಾಢ್ಯತೆ ಎಷ್ಟು ಮಟ್ಟಿಗೆ ಅವನು ಆರೋಗ್ಯವಂತ ವಿದ್ಯಾರ್ಥಿ ಅನ್ನೋದನ್ನ ನಾವು ಪರಿಗಣನೆ ಮಾಡಬಹುದು. ಎರಡನೇ ಅಂಶ, ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನ ಮೀಸಲಿಡುವಂಥದ್ದು. ಅಂದ್ರೆ ನಮ್ಮ ಶಾಲಾ ವೇಳಾಪಟ್ಟಿಯಲ್ಲಿ ದೈಹಿಕ ಶಿಕ್ಷಣ ವಿಷಯಕ್ಕೂ ಸಹ 40 ನಿಮಿಷಗಳ ಒಂದು ಅವಧಿಯನ್ನು ಸೀಮಿತವಾಗಿ ಇಡುವುದರ ಮೂಲಕ ಅಲ್ಲಿ ಮಕ್ಕಳಿಗೆ ಕ್ರೀಡೆಗಳಾಗಿರ್ಬೋದು, ವ್ಯಾಯಾಮಗಳಾಗಿರ್ಬೋದು, ಯೋಗಾಸನ ಆಗಿರ್ಬೋದು, ಈ ರೀತಿಯ ಒಂದು ಚಟುವಟಿಕೆಗಳನ್ನ ತೊಡಗಿಸಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಮೂರನೇದು, ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡುವಂಥದ್ದು. ಅಂದ್ರೆ ಯೋಗವನ್ನು ಸಹ ಒಂದು ನಮ್ಮ ಪಠ್ಯ ವಿಷಯಗಳಲ್ಲಿ ಅದು ಒಂದು ಅವಿಭಾಜ್ಯ ಅಂಗವಾಗಿ ಅದನ್ನ ಶಾಲೆಯಲ್ಲಿ ಶಿಕ್ಷಣದಲ್ಲಿ ಅಂದ್ರೆ ಶಾಲಾ ಶಿಕ್ಷಣ ದೈನಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಅಳವಡಿಸಿಕೊಳ್ಳುವಂಥದ್ದು. ನಾಲ್ಕನೇದು, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆ ಮಾಡಬೇಕು. ಅಂದ್ರೆ ಇಂದಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಕ್ರೀಡೆ ಅನ್ನುವಂಥ ಸಂದರ್ಭದಲ್ಲಿ ಮಕ್ಕಳು ಬಹಳ ಹಿಂದೆ ಉಳಿತಾರೆ. ಅಂದ್ರೆ ನಮಗೆ ಪರೀಕ್ಷೆ ಬರ್ತಾ ಇರುತ್ತೆ, ಆ ಸಮಯದಲ್ಲಿ ನಾವು ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಮಗೆ ಪರೀಕ್ಷೆಯಿಂದ ವಂಚಿತರಾಗ್ತೇವೆ ಅನ್ನೋ ಒಂದು ಕೀಳಿರಿಮೆ ಇರ್ತಾ ಇತ್ತು. ಆ ಒಂದು ಕೀಳಿರಿಮೆಯನ್ನು ಹೋಗಲಾಡಿಸಲಿಕ್ಕೆ ಆ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗೆ ಬೇರೆ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಬಿಟ್ಟು ಆ ವಿದ್ಯಾರ್ಥಿಗೆ ಪರೀಕ್ಷೆಯನ್ನು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿದ್ದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ನಂತರ ಕೊನೆಯದಾಗಿ, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶವನ್ನು ಕಲ್ಪಿಸುವಂಥದ್ದು ಇದೊಂದು ಪ್ರಮುಖವಾದ ಒಂದು ಅಂಶ ಆಗಿರುತ್ತೆ. ಮತ್ತೆ ಯಾವುದೋ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಕ್ರೀಡೆಯಲ್ಲಿ ಉತ್ತಮವಾದ ಸಾಧನೆಯನ್ನು ತೋರಿದ ಸಂದರ್ಭದಲ್ಲಿ ಅವನ ಒಂದು ಉದ್ಯೋಗವನ್ನು ಪಡೆಯುವಂಥ
ಮಾಡ್ತಾ ಹೋಗ್ತಾರೆ. ನಂತರ 2001-2002ರಲ್ಲಿ ಕೆಪಿಎಸ್ಸಿ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಆಗಿನ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಪರಾಮರ್ಶಿಸಿದ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಿತಿಯು ಕೆಪಿಎಸ್ಸಿ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಈ ಮೇಲಿನ 5 ಅಂಶಗಳನ್ನು ಸಹ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಡ್ಡಾಯವಾಗಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು. ಅದನ್ನು ಅನುಷ್ಠಾನಗೊಳಿಸುವ ಮೂಲಕ ಮಕ್ಕಳ ಮತ್ತು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಎಂಬ ಉದ್ದೇಶದಿಂದ ಆ ಒಂದು ಶಾಲೆಗಳಲ್ಲಿ ಅನುಷ್ಠಾನಕ್ಕೆ ತರ್ತಾರೆ. ನಂತರ 2003-2004ರಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ವಿಷಯ ಸಮಿತಿಯು ಮಾನ್ಯ ಶ್ರೀ BS ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಶ್ರೀ BT ಬೆಮ್ಮಯ್ಯ ಸಮಿತಿಯ ಶಿಫಾರಸುಗಳನ್ನು ಆಧಾರವಾಗಿಟ್ಟುಕೊಂಡು ದೈಹಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ವಿಷಯವನ್ನಾಗಿ ಮಾಡಲು ಶಿಫಾರಸು ಮಾಡ್ತಾರೆ. 2003-2004ರಲ್ಲಿ ಸನ್ಮಾನ್ಯ ಶ್ರೀ BS ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅನುಷ್ಠಾನಕ್ಕೆ ತರ್ತಾರೆ. ನಂತರ 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿಬಿಟ್ಟು ಶಿಕ್ಷಣ ಪ್ರಾಥಮಿಕ ಹಂತದಿಂದ 12ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಕಡ್ಡಾಯಗೊಳಿಸುತ್ತಾರೆ. ಸೂಕ್ತವಾದ ಅಧ್ಯಯನವನ್ನು ನಡೆಸಲು ಸೂಚಿಸುತ್ತಾರೆ. ಅಂದ್ರೆ ಕೇವಲ ಅದನ್ನು ಅಳವಡಿಸುವುದು ಅಷ್ಟೇ ಅಲ್ಲ, ಪ್ರಾಥಮಿಕ ಹಂತದಿಂದ 12ನೇ ತರಗತಿಯವರೆಗೆ ಈ ವಿಷಯವನ್ನ ಅಳವಡಿಸುವುದು ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿ ಅದನ್ನ ಅಭ್ಯಾಸ ಮಾಡಬೇಕು, ಸೂಕ್ತವಾಗಿ ಅಧ್ಯಯನ ಮಾಡಬೇಕು ಎನ್ನುವ ಒಂದು ಶಿಫಾರಸನ್ನು ಕೊಡ್ತಾರೆ ಪ್ರೊಫೆಸರ್ LR ವೈದ್ಯನಾಥ್ ಅವರು. ಈ ಸಮಿತಿ ಎಲ್ಲಾ ಶೈಕ್ಷಣಿಕ ವಿಭಾಗಗಳಿಗೆ ತೆರಳಿ ಅಲ್ಲಿಯ ಸ್ಥಿತಿಗತಿಗಳನ್ನು ಅರಿತು ದೈಹಿಕ ಶಿಕ್ಷಣವನ್ನು ಎಲ್ಲಾ ಹಂತಗಳಲ್ಲಿ ಸಹ ಕಡ್ಡಾಯಗೊಳಿಸಲು ಶಿಫಾರಸನ್ನು ಮಾಡ್ತಾರೆ. ನಂತರ 2009-10ರಿಂದ ಪ್ರಾಥಮಿಕ ಹಂತದಿಂದ 9ನೇ ತರಗತಿಯವರೆಗೆ ಈ ದೈಹಿಕ ಶಿಕ್ಷಣದ ಪಠ್ಯ ವಿಷಯವನ್ನ ಪರೀಕ್ಷಾ ವಿಷಯವಾಗಿ ರಚನೆ ಮಾಡ್ತಾರೆ. 2009-10ರಲ್ಲಿ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಈ ದೈಹಿಕ ಶಿಕ್ಷಣ ವಿಷಯವನ್ನ ಪರೀಕ್ಷಾ ವಿಷಯವಾಗಿ ಜಾರಿಗೆ ಬರುತ್ತೆ. ಮುಂದುವರೆದಂತೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಆನಂದ್ ನಾಡಿಗರ್ ಇವರ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಸಮಿತಿಯನ್ನು ರಚನೆ ಮಾಡ್ತಾರೆ. ಇವರು 6, 7, 8, 9 ಮತ್ತು 10ನೇ ತರಗತಿಗಳಿಗೆ ಪಠ್ಯಕ್ರಮವನ್ನು NFC NCF 2005ರ ಆಧಾರಿತ ಸಿದ್ಧಪಡಿಸಿ ಅದರಂತೆ ಪಠ್ಯಪುಸ್ತಕಗಳನ್ನು ರಚನೆ ಮಾಡ್ತಾರೆ. ಇದು ದಕ್ಷಿಣ ಭಾರತದಲ್ಲೇ ದೈಹಿಕ ಶಿಕ್ಷಣ ಪುಸ್ತಕಗಳನ್ನು ಮೊಟ್ಟಮೊದಲಿಗೆ ಬಾರಿಗೆ ರಾಜ್ಯ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಕರ್ನಾಟಕ ರಾಜ್ಯ. ನಂತರ 2011ರ ಜೂನ್ ತಿಂಗಳಿಂದ 20ರಿಂದ 22ರವರೆಗೆ ಶಾಲೆಗಳಲ್ಲಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಇಲ್ಲಿ ಈ ಕೈಗೊಂಡ ಸಂದರ್ಭದಲ್ಲಿ ಸಿಮ್ಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ 1ರಿಂದ 5ನೇ ತರಗತಿ ಉನ್ನತ ಪ್ರಾಥಮಿಕ 6ರಿಂದ 8 ಉನ್ನತ ಪ್ರಾಥಮಿಕ, 9ರಿಂದ 10 ಮಾಧ್ಯಮಿಕ ಮತ್ತು 11ರಿಂದ 12 ಪ್ರೌಢಶಾಲಾ ಹಂತಗಳಲ್ಲಿ ದೈಹಿಕ ಶಿಕ್ಷಣದ ಪಠ್ಯಕ್ರಮದ ನೀಲನಕ್ಷೆಯನ್ನು ತಯಾರು ಮಾಡ್ತಾರೆ. ಈ ನೀಲನಕ್ಷೆ ತಯಾರು ಮಾಡೋದ್ರ ಮೂಲಕ ಎಲ್ಲ ತರಗತಿಗಳಿಗೆ ರಾಷ್ಟ್ರೀಯ ಪಠ್ಯಕ್ರಮ ಸಿದ್ಧಪಡಿಸಿ ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸಹ ದೈಹಿಕ ಶಿಕ್ಷಣ ಹೆಚ್ಚು ಪ್ರಚಲಿತವಾಗಬೇಕೆಂಬ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಮ್ಲಾದಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದಲ್ಲಿ ವಿಭಾಗ ಮಾಡಿಬಿಟ್ಟು 1ರಿಂದ 5, 6ರಿಂದ 8, 9ರಿಂದ 10, 11ರಿಂದ 12 ಈ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ವಿಭಾಗ ಮಾಡಿ ಅಲ್ಲಿಗೆ ತರಬೇತಿಯನ್ನು ಕಳಿಸ್ತಾರೆ. ಅಲ್ಲಿ ರಚಿಸಿದಂತಹ ಪಠ್ಯಕ್ರಮದ ನೀಲನಕ್ಷೆಯನ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬರುತ್ತೆ ನಮ್ಮ ಕರ್ನಾಟಕ ಸರ್ಕಾರ. ಈ ರೀತಿಯಲ್ಲಿ ಒಳಗೊಂಡ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಬೆಳವಣಿಗೆ ಆಯಿತು, ಇಂದಿನ ಆಧುನಿಕ ಯುಗದಲ್ಲಿ ಬೇರೆ ವಿಷಯಗಳ ಜೊತೆಯಲ್ಲಿ ದೈಹಿಕ ಶಿಕ್ಷಣವು ಸಹ ಎಷ್ಟು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ, ಅದರ ಪಾತ್ರ
ಯಾವುದೇ ಒಬ್ಬ ವಿದ್ಯಾರ್ಥಿ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಿದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಆಗಿರ್ಬೋದು, ಅವನಿಗೆ ಮೀಸಲಾತಿಯನ್ನ ನೀಡುವುದರ ಮೂಲಕ ಕ್ರೀಡೆಯ ಪ್ರಾಮುಖ್ಯತೆಯನ್ನ ನಾವಿಲ್ಲಿ ಮನಗಾಣಬಹುದು. ಈ ಎಲ್ಲ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ದೈಹಿಕ ಶಿಕ್ಷಣ ಕೇವಲ ವ್ಯಕ್ತಿಯ ಆರೋಗ್ಯ, ಅವನ ಸದೃಢತೆ, ಅವನ ವ್ಯಕ್ತಿತ್ವ ಹಾಗೂ ಉತ್ತಮವಾದ ಸಮಾಜದಲ್ಲಿ ಒಬ್ಬ ಸಾಮಾಜಿಕ ಪ್ರಜೆಯಾಗಿ ಬೆಳೆಯಲಿಕ್ಕೂ ಸಹ ಈ ದೈಹಿಕ ಶಿಕ್ಷಣ ಹೆಚ್ಚು ಪಾತ್ರ ವಹಿಸುತ್ತೆ ಎಂಬ ಅಂಶವನ್ನು ನಾವು ತಿಳಿದುಕೊಳ್ಬಹುದು. ಈಗ ಈ ಎಲ್ಲ ಅಂಶಗಳನ್ನು ನೋಡಿದ ಸಂದರ್ಭದಲ್ಲಿ ಕೊನೆಯದಾಗಿ ಮಕ್ಕಳಿಗೆ ಒಂದು ಚಟುವಟಿಕೆ ಇರುತ್ತೆ. ನಿಮ್ಮ ಹಿರಿಯ ಸಹೋದರ ಸಹೋದರರೊಂದಿಗೆ ಓದುತ್ತಿದ್ದಂತಹ ಸಮಯದಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯ ಸಂಗ್ರಹಿಸಿ ಬರೆದುಕೊಡುವಂಥದ್ದು. ಅಂದ್ರೆ ನಿಮ್ಮ ಹಿರಿಯ ಸಹೋದರ ಇರ್ಬೋದು, ಸಹೋದರರೊಂದಿಗೆ ಅವರು ಓದುತ್ತಿದ್ದ ಸಮಯದಲ್ಲಿ ದೈಹಿಕ ಶಿಕ್ಷಣದ ವಿಷಯದ ಬಗ್ಗೆ ಒಂದು ವಿಷಯವನ್ನ ಸಂಗ್ರಹಣೆ ಮಾಡಲಿಕ್ಕೆ ಈ ಒಂದು ಚಟುವಟಿಕೆಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಇದನ್ನ ತಾವು ಎಲ್ಲರೂ ಮಾಡಬೇಕಾಗಿ ವಿನಂತಿಸ್ತಾ ನನ್ನ ಈ ಒಂದು ಪಾಠವನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ತೆ.